ಗ್ಯಾರಂಟಿಯ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ ಅಂದ್ರೆ ಲವ್ ಜಿಹಾದ್ ಪ್ರಕರಣಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇರೋದ್ರಿಂದ ಇದಕ್ಕೆ ಹೇಗೆ ಕಡಿವಾಣ ಹಾಕುವುದು ಅಂತ ಯೋಚನೆ ಮಾಡ್ತಾ ಇದ್ದ ಹಿಂದೂ ಸಂಘಟನೆಯವರು ಈಗ ಮಾಸ್ಟರ್ ಪ್ಲಾನ್ ರೂಪಿಸಿದ್ದಾರಂತೆ. ಕಂಪ್ಲೀಟ್ ಆಗಿ ಲವ್ ಜಿಹಾದ್ಗೆ ಬ್ರೇಕ್ ಹಾಕಬೇಕು ಅಂತ. ಆ ಮೂಲಕ ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನ ನಾವು ರಕ್ಷಣೆ ಮಾಡ್ತೀವಿ, ಅನ್ಯ ಧರ್ಮೀಯರು ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಎಸಗೋದನ್ನ ಆ ಮೂಲಕ ನಾವು ತಡೆಗಟ್ತೀವಿ, ನಮ್ಮ ಹೆಣ್ಣು ಮಕ್ಕಳು ಮೋಸ ಹೋಗೋದನ್ನ ತಡೆಗಟ್ತೀವಿ ಇದರಿಂದ ಅಂತ ಹಿಂದೂ ಸಂಘಟನೆಯವರು ಮಾಸ್ಟರ್ ಪ್ಲಾನ್ ರೂಪಿಸ್ಕೊಂಡಿದ್ದಾರೆ. ಪದೇ ಪದೇ ಒಬ್ಬ ಹಿಂದೂ ಹೆಣ್ಣು ಮಗಳು ಮುಸ್ಲಿಂ ಯುವಕನ ಜೊತೆ ಮಾತಾಡಿದ್ರು ತಪ್ಪು, ಓಡಾಡಿದ್ರು ತಪ್ಪು, ಸ್ನೇಹ ಮಾಡಿದ್ರು ತಪ್ಪು, ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹಿಂದೂ ಸಂಘಟನೆಯವರು ಅಟ್ಯಾಕ್ ಮಾಡೋದು, ನೈತಿಕ ಪೊಲೀಸ್ಗಿರಿ ಪ್ರದರ್ಶನ ಮಾಡೋದು ಇದಕ್ಕೆ ಸುದ್ದಿ ಆಗ್ತಾ ಇದ್ರು. ಹಂಗಾಗಿ ಈ ರೀತಿ ಆಗಬಾರ್ದು, ಬದಲಾಗಿ ಲವ್ ಜಿಹಾದ್ ಪ್ರಕರಣಗಳಿಗೆ ಮಾತ್ರ ನಾವು ಕಡಿವಾಣ ಹಾಕ್ತೀವಿ, ಆ ಮೂಲಕ ಹಿಂದೂ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡ್ತೀವಿ ಅನ್ನೋ ಕಾರಣಕ್ಕೇನೆ ಒಂದು ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸ್ಕೊಂಡಿದ್ದಾರೆ. ಹಾಗಾದ್ರೆ ಅಮ್ಮಳ ಮಾಸ್ಟರ್ ಪ್ಲಾನ್ ಏನು, ಆ ಕುರಿತ ಡೀಟೇಲ್ಸ್ ಇದು. ಲವ್ ಜಿಹಾದ್ ವಿರುದ್ಧ ಹಿಂದೂ ಸಂಘಟನೆಗಳ ಮಾಸ್ಟರ್ ಪ್ಲಾನ್. ಕಂಪ್ಲೀಟ್ ಆಗಿ ಲವ್ ಜಿಹಾದ್ಗೆ ಬ್ರೇಕ್ ಹಾಕಬೇಕು ಅಂತ ಹರ್ ಘರ್ ಯೋಧಾ ಕ್ಯಾಂಪೇನ್ ಅನ್ನ ಶುರು ಮಾಡಿಕೊಂಡಿದ್ದಾರೆ ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆಗೆ. ಲವ್ ಜಿಹಾದ್ ವಿರುದ್ಧ ಉಚಿತವಾಗಿ ಶೌರ್ಯ ಟ್ರೈನಿಂಗ್ ಕ್ಯಾಂಪ್ ಅಂತೆ ಯುವತಿಯರಿಗೆ ಕರಾಟೆ, ಲಾಠಿ ಚಲಾಯಿಸುವ ಟ್ರೈನಿಂಗ್ ಕೊಡೋದಕ್ಕೆ ಮುಂದಾಗ್ತಿದ್ದಾರೆ. ಬ್ಯಾಡ್ ಟಚ್, ಗುಡ್ ಟಚ್ ಬಗ್ಗೆ ಕೂಡ ಸಿಗುತ್ತಂತೆ ಇಲ್ಲಿ ಮಾಹಿತಿ. ಸಂದಿಗ್ಧ ಸಂದರ್ಭದಲ್ಲೂ ಕೂಡ ಪರಿಸ್ಥಿತಿನ ಹೇಗೆ ಎದುರಿಸಬೇಕು ಹಿಂದೂ ಹೆಣ್ಣು ಮಕ್ಕಳು ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತಾರೆ. ಜಿಹಾದಿಗಳು ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡಿದ್ರೆ ಏನ್ ಮಾಡಬೇಕು, ಹಲ್ಲೆ ಮಾಡುವ ಸಂದರ್ಭದಲ್ಲಿ ಯಾವ ರೀತಿ ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಳ್ಬೇಕು, ಅದರ ಬಗ್ಗೆ ಇಲ್ಲಿ ಶೌರ್ಯ ಕ್ಯಾಂಪೇನ್ ಅನ್ನೋ ರೀತಿಯಲ್ಲೇ ಟ್ರೈನಿಂಗ್ ಅನ್ನ ಕೊಡ್ತಾ ಹೋಗ್ತಾರೆ. ಪ್ರಮುಖವಾಗಿ ಹೆಣ್ಣು ಮಕ್ಕಳಿಗೆ ತಮ್ಮನ್ನ ತಾವು ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕರಾಟೆಯನ್ನ ಹೇಳ್ಕೊಡ್ತಾರಂತೆ. ಆ ಮೂಲಕ ಎಮೋಷನಲಿ ನಿಮ್ಮನ್ನ ಕಟ್ಟಿ ಹಾಕೋ ಪ್ರಯತ್ನ ಆದ್ರೂ ಕೂಡ ಅದರಿಂದ ಹೇಗೆ ನೀವು ಆಚೆ ಬರಬೇಕು ಅದ್ರ ಬಗ್ಗೆ ಕೂಡ ಮಾನಸಿಕವಾಗಿ ಸಿದ್ಧಗೊಳಿಸ್ತಾರೆ ನಮ್ಮ ಹೆಣ್ಣು ಮಕ್ಕಳನ್ನ ಈ ಟ್ರೈನಿಂಗ್ ನಲ್ಲಿ. ಹಿಂದೂ ಸಂಘಟನೆಯವರು ಮಾಡ್ಕೊಂಡಿರುವಂತಹ ಈ ಪ್ಲಾನ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಪ್ರಶ್ನೆ. ನೀವು ಲವ್ ಜಿಹಾದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಅಲ್ಲ, ಮೋಸ್ಟ್ಲಿ ಈ ರೀತಿ ಟ್ರೈನಿಂಗ್ ಹಿಂದೂ ಸಂಘಟನೆಯವರು ಕೊಟ್ರೆ ಹಿಂದೂ ಹೆಣ್ಣು ಮಕ್ಕಳು ಮಾತ್ರ ಅಲ್ಲ, ಪ್ರತಿಯೊಬ್ಬ ಹೆಣ್ಣು ಮಗಳು ಕೂಡ, ಈ ದೇಶದಲ್ಲಿ ವಾಸ ಮಾಡ್ತಾ ಇರುವಂತಹ ಪ್ರತಿಯೊಬ್ಬ ಹೆಣ್ಣು ಮಗಳು ಕೂಡ ತನ್ನನ್ನ ತಾನು ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅನ್ನುವಂತಹ ಟ್ರೈನಿಂಗ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾರಾದ್ರೂ ಅಟ್ಯಾಕ್ ಮಾಡಿದ್ರೆ, ಈ ಲೈಂಗಿಕ ದೌರ್ಜನ್ಯ ಎಸಗೋದಕ್ಕೆ ಬಂದ್ರೆ ಹೇಗೆ ಆಕೆಯನ್ನ ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಆಕೆಯನ್ನ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಿದ್ಧಗೊಳಿಸಲೇಬೇಕಾಗುತ್ತೆ. ಸೊ ಮೋಸ್ಟ್ಲಿ ಅದಕ್ಕೂ ಕೂಡ ಇದು ಉಪಯೋಗಕ್ಕೆ ಬರಬಹುದು ಅಂತ. ಯಾಕೆ ಬರೀ ಲವ್ ಜಿಹಾದ್ ವಿಚಾರ, ಅನ್ಯ ಧರ್ಮೀಯರ ವಿಚಾರ ಇಟ್ಕೊಂಡು ಟ್ರೈನಿಂಗ್ ಅಂತ ಅನ್ಬೇಕು. ಒಬ್ಬ ಹೆಣ್ಣು ಮಗಳು ತನ್ನನ್ನ ತಾನು ರಕ್ಷಣೆ ಮಾಡ್ಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ಧಗೊಳಿಸುವಂತಹ ಒಂದು ಟ್ರೈನಿಂಗ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹಿಂದೂ ಸಂಘಟನೆಯವರು ಅಂಥದ್ದೊಂದು ಪ್ಲಾನ್ ರೂಪಿಸ್ಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ಅಜಯ್ ಕುಮಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ಬರೀ ಲವ್ ಜಿಹಾದ್ ವಿಚಾರ ಮಾತ್ರ ಅಲ್ಲ, ಈ ಟ್ರೈನಿಂಗ್ ಕೊಡುವ ರೀತಿಯನ್ನ ಗಮನಿಸಿದ್ರೆ ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ಕೂಡ ಈ ಟ್ರೈನಿಂಗ್ ಬಹಳ ಅಗತ್ಯ ಅಂತ. ಯಾರೇ ಆಗ್ಲಿ ಅಟ್ಯಾಕ್ ಮಾಡಿದಾಗ ಆಕಿ ದೈಹಿಕವಾಗಿ ಮಾನಸಿಕವಾಗಿ ಹೇಗೆ ಸಿದ್ಧಳಾಗಿರ್ಬೇಕು, ಹೇಗೆ ಅದನ್ನ ಫೇಸ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಟ್ರೈನಿಂಗ್ ವೆರಿ ಇಂಪಾರ್ಟೆಂಟ್. ಹೆಂಗ್ ಪ್ಲಾನಿಂಗ್ ಗಳಾಗ್ತಾ ಇದೆ, ಹೆಂಗೆ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಹಿಂದೂ ಸಂಘಟನೆಯವರು ಪ್ಲಾನ್ ರೂಪಿಸಿದ್ದಾರೆ ಅಂತ.
ಖಂಡಿತವಾಗ್ಲೂ ಶ್ರುತಿ, ಈಗಾಗಲೇ ಏನು ಹರ್ಗರ್ ಯೋಧಾ ಕ್ಯಾಂಪೇನ್ ಅಂತಾನು ಕೂಡ ಈಗಾಗಲೇ ಶುರು ಮಾಡಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಈಗ ಯಾವಾಗ ಹಿಂದೂ ಹೆಣ್ಣು ಮಕ್ಕಳನ್ನ ಏನೋ ಲವ್ ಜಿಹಾದ್ ಹೆಸರಲ್ಲಾಗಿರ್ಬೋದು, ಮತ್ತೆ ಜಿಮ್ ಜಿಹಾದ್ ಆಗಿರ್ಬೋದು, ಹೀಗೆ ಸಾಕಷ್ಟು ಜಿಹಾದ್ ಹೆಸರಲ್ಲೂ ಕೂಡ ಏನೋ ಕನ್ವರ್ಟ್ ಮಾಡುವಂತದ್ದು, ಮತ್ತೆ ಅವರಿಗೆ ವಂಚನೆ ಮಾಡುವಂತದ್ದು, ಪ್ರೀತಿ ಪ್ರೇಮ ಅನ್ನೋ ಹೆಸರಲ್ಲಿ ಕೂಡ ಸಾಕಷ್ಟು ವಿಚಾರಗಳು ಕೂಡ ನಾವು ನೋಡಿದೀವಿ. ಈ ಒಂದು ವಿಚಾರವಾಗಿ ಏನೋ ಕೆಲವೊಂದು ಫಿಲಂ ಕೂಡ ಬಂದಿರುವಂತದ್ದು. ಸೊ ಹೀಗಾಗಿ ಅದೆಲ್ಲವನ್ನು ಕೂಡ ಈಗಾಗಲೇ ಇನ್ಸ್ಪಿರೇಷನ್ ಆಗಿ ತಗೊಂಡಿರುವಂತಹ ಏನೋ ಒಂದು ಸಂಘಟನೆಗಳೇನಿದೆ ಅವರೇ ಸ್ವಯಂ ಪ್ರೇರಿತವಾಗಿ ಈಗಾಗಲೇ ಮುಂದೆ ಬಂದಿದ್ದಾರೆ. ಉಚಿತವಾಗಿ ಈಗ ಅಂತಹ ಹೆಣ್ಣು ಮಕ್ಕಳಿಗೆ ಫಿಸಿಕಲಿ ಮತ್ತೆ ಮೆಂಟಲಿ ಎರಡರಲ್ಲೂ ಕೂಡ ಸ್ಟ್ರಾಂಗ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದಾಗಿ ಅವರಿಗೆ ಈ ರೀತಿಯಾದಂತಹ ಒಂದು ಪ್ರೋಗ್ರಾಮ್ ಅನ್ನು ಉಚಿತವಾಗಿ ಕೊಡ್ತಾ ಇರುವಂತದ್ದು. ಅಂದ್ರೆ ಕರಾಟೆ ಆಗಿರ್ಬೋದು, ಅದರ ಜೊತೆಗೆ ಕುಂಫು ಆಗಿರ್ಬೋದು, ಹೀಗೆ ಕೆಲವೊಂದು ಆಕ್ಟಿವಿಟೀಸ್ ಅಂತಾನೆ ಹೇಳ್ಬೋದು. ಫಿಸಿಕಲಿ ಜೊತೆಗೆ ಮೆಂಟಲಿ ಕೂಡ ಅಷ್ಟೇ. ಯಾವುದೇ ಆಫೀಸಲ್ಲಿ ಹೋಗುವಂತ ಹೆಣ್ಮಕ್ಳಾಗಿರ್ಬೋದು, ಜಿಮ್ಗೆ ಹೋಗುವಂತ ಹೆಣ್ಮಕ್ಳಾಗಿರ್ಬೋದು, ಮತ್ತೆ ಅವರ ಫ್ರೆಂಡ್ಸ್ ಆಗಿರ್ಬೋದು, ಹೀಗೆ ಯಾವ ರೀತಿಯಾಗಿ ಅವರು ಬ್ರೈನ್ ವಾಶ್ ಮಾಡ್ತಾರೆ, ಅದರಿಂದ ಯಾವ ರೀತಿಯಾಗಿ ತಪ್ಪಿಸ್ಕೊಳ್ಬೇಕು, ಫಿಸಿಕಲಿ ಮೆಂಟಲಿ ಎರಡನ್ನೂ ಕೂಡ ಪ್ರಿಪೇರ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಕೆಲ ಸಂಘಟನೆಗಳು ಕೂಡ ಈಗಾಗಲೇ ಮುಂದೆ ಬಂದಿರುವಂತದ್ದು. ಇದು ಎಲ್ಲಾ ಕಡೆನೂ ಕೂಡ ಒಳ್ಳೆ ಏನು ನೇಮ್ ಕೂಡ ಪಡಿತಾ ಇದೆ. ಯಾಕಂದ್ರೆ ಈಗಿನ ದಿನಗಳಲ್ಲಿ ಸಾಕಷ್ಟು ಮೋಸ ಹೋಗುವಂತದ್ದು ಜಾಸ್ತಿ ಆಗಿರುವಂತದ್ದು. ಸೊ ಹಾಗಾಗಿ ಆ ಒಂದು ನಿಟ್ಟಿನಲ್ಲೂ ಕೂಡ ಎಲ್ಲಾ ಕಡೆಯಿಂದನೂ ಕೂಡ ಒಂದ್ ರೀತಿ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಿದೆ ಅಂತಾನೆ ಹೇಳ್ಬೋದು. ಈ ಒಂದು ಸಂಘಟನೆಗೆ ಎಲ್ಲರೂ ಕೂಡ ಜಾಯಿನ್ ಆಗಿ ಅಂತಾನು ಕೂಡ ಈಗಾಗಲೇ ಕರೆಯನ್ನು ಕೂಡ ಕೆಲವೊಂದು ಹಿಂದೂ ಸಂಘಟನೆಗಳು ಕೂಡ ಈಗಾಗಲೇ ಕೊಟ್ಟಿರುವಂತದ್ದು. ಟ್ರೈನಿಂಗ್ ಏನು ಫ್ರೀ ಆಗಿ ಕೊಡ್ತಾ ಇದೀವಿ, ಈ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳಿ ಕೆಲವೊಬ್ರು ಪೇರೆಂಟ್ಸ್ ಕೂಡ ಇದನ್ನ ಇಷ್ಟಪಟ್ಟು ಈಗಾಗಲೇ ಅವರ ಹೆಣ್ಮಕ್ಳನ್ನು ಕಳಿಸುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಇನ್ನೂ ಇದು ಸಕ್ರಿಯವಾಗಿ ಆಗಿ ಇಡೀ ರಾಜ್ಯ ದೇಶದಲ್ಲಿ ವ್ಯಾಪಿಸುತ್ತಾ ಅಂತ ನಾವು ಸಹ ಕಾದ್ ನೋಡ್ಬೇಕಾಗಿದೆ ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.